ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ಸೆಪ್ಟೆಂಬರ್ 28, 2025ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಪ್ರಚಲಿತ ವಿದ್ಯಮಾನಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ಆದ್ದರಿಂದ ತರಗತಿಯನ್ನ ಕೊನೆವರೆಗೆ ವೀಕ್ಷಿಸಿ. ಮೊದಲನೇ ಮಾಹಿತಿ, ಭೀಮಾ ನದಿ. ಭೀಮಾ ನದಿ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇದು ಕರ್ನಾಟಕಕ್ಕೂ ಸಂಬಂಧಪಟ್ಟಂತಹ ನದಿಯಾಗಿದೆ. ಕೃಷ್ಣಾ ನದಿಯ ಅತಿದೊಡ್ಡ ಉಪನದಿಯಾಗಿರುವ ಭೀಮಾ ನದಿ ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಭೀಮಾ ನದಿಯ ನೀರಿನ ಮಟ್ಟದಲ್ಲಿ ತೀವ್ರ ಏರಿಕೆಯಾಗಿದ್ದು ಹಲವಾರು ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿಯೂ ಉಂಟಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಭೀಮಾ ನದಿಯನ್ನ ಚಂದ್ರಭಾಗಾ ನದಿ ಎಂದು ಕೂಡ ಕರೆಯಲಾಗುತ್ತದೆ. ಈ ಭೀಮಾ ನದಿಯು ಎಲ್ಲಿ ಹುಟ್ಟುತ್ತದೆ? ಇದು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿರುವ ಭೀಮಾಶಂಕರ ಬೆಟ್ಟಗಳಲ್ಲಿರುವ ಭೀಮಾಶಂಕರ ದೇವಾಲಯದ ಬಳಿ ಹುಟ್ಟುತ್ತದೆ. ಭೀಮಾ ನದಿ ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ? ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳ ಮೂಲಕ ಆಗ್ನೇಯಕ್ಕೆ ಈ ಭೀಮಾ ನದಿಯು ಹರಿಯುತ್ತದೆ. ಇದು ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಸಂಗಮಿಸುತ್ತದೆ. ಭೀಮಾ ನದಿಯು ಮಹಾರಾಷ್ಟ್ರದಲ್ಲಿ ಜನ್ಮ ತಾಳುತ್ತದೆ. ಕರ್ನಾಟಕದಲ್ಲಿ ಕೃಷ್ಣಾ ನದಿಯನ್ನ ರಾಯಚೂರು ಜಿಲ್ಲೆಯಲ್ಲಿ ಸೇರಿಕೊಳ್ಳುತ್ತದೆ ಮತ್ತು ತೆಲಂಗಾಣ ರಾಜ್ಯದ ಮೂಲಕ ಆಗ್ನೇಯ ದಿಕ್ಕಿಗೆ ಹರಿಯುತ್ತದೆ. ಇದರ ಒಟ್ಟು ಉದ್ದ 861 ಕಿಲೋಮೀಟರ್ ಆಗಿದೆ. ಭೀಮಾ ನದಿಯ ಹರಿವಿನ ಪ್ರದೇಶವನ್ನು ಪಶ್ಚಿಮ ಘಟ್ಟಗಳು, ಬಾಲ್ಘಾಟ್ ಶ್ರೇಣಿ ಮತ್ತು ಮಹದೇವ ಬೆಟ್ಟಗಳು ಎಂದು ವ್ಯಾಖ್ಯಾನಿಸಲಾಗುತ್ತದೆ. ನದಿಯ ಒಟ್ಟು ಜಲಾನಯನ ಪ್ರದೇಶ 48,631 ಚದರ ಕಿಲೋಮೀಟರ್ ಆಗಿದ್ದು ಇದರಲ್ಲಿ 75% ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಇದನ್ನು ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಎಂದು ಕರೆಯಲಾಗುತ್ತದೆ. ಇದರ ನೀರಿನ ಮಟ್ಟವು ಮಾನ್ಸೂನ್ ಬದಲಾವಣೆಗಳಿಂದ ಗುರುತಿಸಲ್ಪಟ್ಟಿದೆ. ಇಂದ್ರಯಾನ ನದಿ, ಮೂಲಾ ನದಿ, ಮೂತಾ ನದಿ, ಪವನ ನದಿ ಇವು ಭೀಮಾ ನದಿಯ ಪ್ರಮುಖ ಉಪನದಿಗಳಾಗಿವೆ. ಇತಿಹಾಸದುದ್ದಕ್ಕೂ ಭೀಮಾ ನದಿಯು ಮರಾಠ ಸಾಮ್ರಾಜ್ಯ ಮತ್ತು ಪುಣೆ ಸುತ್ತಮುತ್ತಲಿನ ಪ್ರದೇಶಕ್ಕೆ ಜೀವನಾಡಿಯಾಗಿದೆ. ಅನೇಕ ಐತಿಹಾಸಿಕ ಯುದ್ಧಗಳು ಮತ್ತು ಘಟನೆಗಳು ಈ ನದಿಯ ದಡದ ಬಳಿ ಸಂಭವಿಸಿವೆ. ಭೀಮಾ ನದಿಯ ಸುತ್ತಮುತ್ತಲಿನ ಪ್ರದೇಶವು ವಿಶೇಷವಾಗಿ ಪುಣೆ ನಗರದ ಬಳಿ ವ್ಯಾಪಕವಾದ ವ್ಯಾಪಾರ ಮತ್ತು ವಾಣಿಜ್ಯ ಮಾರ್ಗಗಳನ್ನ ಇದು ಕಂಡಿದೆ. ಮಧ್ಯಕಾಲೀನ ಭಾರತದಲ್ಲಿ ಇದು ಒಂದು ಪ್ರಮುಖ ಕೇಂದ್ರವಾಗಿತ್ತು. ಪ್ರಮುಖ ಪುಣ್ಯಕ್ಷೇತ್ರವಾದ ಪಂಡ್ರಾಪುರ ಈ ಭೀಮಾ ನದಿಯ ಬಲದಂಡೆಯಲ್ಲಿರುವ ಒಂದು ಯಾತ್ರಾ ಕೇಂದ್ರವಾಗಿದೆ. ಭೀಮಾ ನದಿ ಇತ್ತೀಚೆಗೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಭೀಮಾ ನದಿಯ ನೀರಿನ ಮಟ್ಟವು ಹೆಚ್ಚಾಗಿದ್ದು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಕಾರ್ಪೊರೇಟ್ ಸರಾಸರಿ ಇಂಧನ ದಕ್ಷತೆ ಮಾನದಂಡಗಳು. ಕಾರ್ಪೊರೇಟ್ ಸರಾಸರಿ ಇಂಧನ ದಕ್ಷತೆ ಮಾನದಂಡಗಳು ಸರ್ಕಾರವು ನಿಗದಿಪಡಿಸಿದ ಮಾನದಂಡಗಳಾಗಿದ್ದು ಇವುಗಳಿಗೆ ವಾಹನ ತಯಾರಕರು ಸ್ಪ್ಲಿಟ್ವೈಡ್ ಸರಾಸರಿ ಇಂಧನ ಆರ್ಥಿಕ ಗುರಿಯನ್ನ ಪೂರೈಸಬೇಕಾಗುತ್ತದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಭಾರತವು ಕಾರ್ಪೊರೇಟ್ ಸರಾಸರಿ ಇಂಧನ ದಕ್ಷತೆ ಮಾನದಂಡಗಳು ಎಂದು ಕರೆಯಲ್ಪಡುವ ತನ್ನ ಪ್ರಮುಖ ವಾಹನ ಹೊರಸೂಸುವಿಕೆಯ ನಿಯಮಗಳನ್ನ ಗಣನೀಯವಾಗಿ ಪರಿಷ್ಕರಿಸಲು ಪ್ರಸ್ತಾಪಿಸಿದೆ ಮತ್ತು ಪ್ರಮುಖ ಮಾನದಂಡಗಳ 3ನೇ ಪುನರಾವರ್ತನೆಯನ್ನು ಕರಡನ್ನ ಪರಿಚಯಿಸಿದೆ. ಇವುಗಳನ್ನ 2017ರಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ BEE ಪರಿಚಯಿಸಿದೆ. 3,500 kgಗಿಂತ ಕಡಿಮೆ ತೂಕದ ಪ್ರಯಾಣಿಕ ವಾಹನಗಳಿಂದ ಇಂಧನ ಬಳಕೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ನಿಯಂತ್ರಿಸುವ ಗುರಿಯನ್ನ ಇದು ಹೊಂದಿದೆ. ಈ ಮಾನದಂಡಗಳು ಪೆಟ್ರೋಲ್, ಡೀಸೆಲ್, LPG, CNG ಹೈಬ್ರಿಡ್ಗಳು ಮತ್ತು ವಿದ್ಯುತ್ ಶಕ್ತಿಯಿಂದ ಚಾಲಿತ ವಾಹನಗಳಿಗೆ ಅನ್ವಯಿಸುತ್ತವೆ. ಇದರ ಉದ್ದೇಶಗಳು ತೈಲ ಆಮದನ್ನ ಕಡಿಮೆ ಮಾಡುವುದು, ವಾಯು ಮಾಲಿನ್ಯವನ್ನ ಕಡಿಮೆ ಮಾಡುವುದು, EVಗಳು, CNG ಕಾರ್ಗಳು ಮತ್ತು ಹೈಬ್ರಿಡ್ಗಳಂತಹ ಸ್ವಚ್ಛ ವಾಹನಗಳನ್ನ ಉತ್ತೇಜಿಸುವುದು ಈ ಇಂಧನ ದಕ್ಷತೆಯ ಉದ್ದೇಶಗಳಾಗಿವೆ. ಇಂಧನ ದಕ್ಷತೆಯ ಬ್ಯೂರೋ ಇದನ್ನ ಯಾವಾಗ ಸ್ಥಾಪಿಸಲಾಯಿತು? ಇಂಧನ ದಕ್ಷತೆ ಬ್ಯೂರೋ ಇದನ್ನ 2002ರಲ್ಲಿ ಇಂಧನ ಸಂರಕ್ಷಣಾ ಕಾಯ್ದೆ 2001ರ ನಿಬಂಧನೆಗಳ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಭಾರತೀಯ ಆರ್ಥಿಕತೆಯಲ್ಲಿ ಶಕ್ತಿಯ ತೀವ್ರತೆಯನ್ನ ಕಡಿಮೆ ಮಾಡುವುದು BEEಯ ಪ್ರಾಥಮಿಕ ಉದ್ದೇಶವಾಗಿದೆ. ಇದು ಗೊತ್ತುಪಡಿಸಿದ ಗ್ರಾಹಕರು, ಗೊತ್ತುಪಡಿಸಿದ ಏಜೆನ್ಸಿಗಳು ಮತ್ತು ಇತರ ಸಂಸ್ಥೆಗಳೊಂದಿಗೆ ಸಮನ್ವಯ ಸಾಧಿಸುತ್ತದೆ.
ಇಂಧನ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ನಿಯೋಜಿಸಲಾದ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಅಸ್ತಿತ್ವದಲ್ಲಿರುವ ಸಂಪನ್ಮೂಲಗಳು ಮತ್ತು ಮೂಲಸೌಕರ್ಯಗಳನ್ನು ಗುರುತಿಸುತ್ತದೆ ಮತ್ತು ಬಳಸಿಕೊಳ್ಳುತ್ತದೆ. ನೆಕ್ಸ್ಟ್, ಎಥಾಂಬುಟಾಲ್ ಹೈಡ್ರೋಕ್ಲೋರೈಡ್ ಏನಿದು? ಇದು ಒಂದು ಕ್ಷಯರೋಗಕ್ಕೆ ಬಳಸುವ ಔಷಧವಾಗಿದ್ದು ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಎಥಾಂಬುಟಾಲ್ ಹೈಡ್ರೋಕ್ಲೋರೈಡ್ ಒಂದು ಬ್ಯಾಕ್ಟೀರಿಯಾ ವಿರೋಧಿ ಪ್ರಿಸ್ಕ್ರಿಪ್ಷನ್ ಔಷಧವಾಗಿದ್ದು ಕ್ಷಯರೋಗ ಚಿಕಿತ್ಸೆಗಾಗಿ ಬಳಸಲಾಗುತ್ತದೆ. ಭಾರತ ಇತ್ತೀಚೆಗೆ ಚೀನಾ ಮತ್ತು ಥೈಲ್ಯಾಂಡ್ನಿಂದ ಕ್ಷಯರೋಗ ಔಷಧ ಎಥಾಂಬುಟಾಲ್ ಹೈಡ್ರೋಕ್ಲೋರೈಡ್ ಆಮದಿನ ಮೇಲೆ ಡಂಪಿಂಗ್ ವಿರೋಧಿ ತನಿಖೆಯನ್ನ ಆರಂಭಿಸಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಎಥಾಂಬುಟಾಲ್ ಹೈಡ್ರೋಕ್ಲೋರೈಡ್ ಇದು ಸಂಶ್ಲೇಷಿತ ನೀರಿನಲ್ಲಿ ಕರಗುವ ಶಾಖಸ್ಥಿರ ಸಂಯುಕ್ತವಾಗಿದೆ. ಇದು ಎಂ ಕ್ಷಯರೋಗ ಸೇರಿದಂತೆ ಮೈಕೋಬ್ಯಾಕ್ಟೀರಿಯಂ ಕುಲದ ಸಕ್ರಿಯವಾಗಿ ಬೆಳೆಯುತ್ತಿರುವ ಸೂಕ್ಷ್ಮಜೀವಿಗಳ ವಿರುದ್ಧ ನಿರ್ದಿಷ್ಟವಾಗಿ ಪರಿಣಾಮಕಾರಿಯಾಗಿದೆ. ಇದನ್ನು ಶ್ವಾಸಕೋಶ ಮತ್ತು ಶ್ವಾಸಕೋಶದ ಹೊರಗಿನ ಕ್ಷಯರೋಗ ಎರಡನ್ನೂ ಎದುರಿಸಲು ಬಳಸಲಾಗುತ್ತದೆ. ಎಥಾಂಬುಟಾಲ್ ನಿರ್ದಿಷ್ಟವಾಗಿ ಎಂ ಕ್ಷಯರೋಗದಲ್ಲಿ ಜೀವಕೋಶ ಗೋಡೆಯ ಸಂಶ್ಲೇಷಣೆಯನ್ನ ಗುರಿಯಾಗಿಸಿಕೊಳ್ಳುತ್ತದೆ. ಮೈಕ್ರೋಬ್ಯಾಕ್ಟೀರಿಯಲ್ ಕೋಶ ಗೋಡೆಯ ಪ್ರಮುಖ ಅಂಶವಾದ ಆರ್ಬಿನೋಗ್ಯಾಲಕ್ಟಾನ್ ಪಾಲಿಮರೀಕರಣದೊಂದಿಗೆ ಹಸ್ತಕ್ಷೇಪ ಮಾಡುವ ಮೂಲಕ ಎಥಾಂಬುಟಾಲ್ ಬ್ಯಾಕ್ಟೀರಿಯಾದ ರಚನಾತ್ಮಕ ಸಮಗ್ರತೆಯನ್ನು ಅಡ್ಡಿಪಡಿಸುತ್ತದೆ. ಇದು ಅದರ ಸಾವಿಗೆ ಕಾರಣವಾಗುತ್ತದೆ. ಇದರ ವಿಶಿಷ್ಟ ಕ್ರಿಯೆಯು ವಿಧಾನವು ಸಂಯೋಜಿತ ಚಿಕಿತ್ಸೆಗಳಲ್ಲಿ ಮೂಲಭೂತವಾಗಿದೆ. ಅಲ್ಲಿ ಇದನ್ನು ಹೆಚ್ಚಾಗಿ ಪ್ರತಿರೋಧವನ್ನ ತಡೆಗಟ್ಟಲು ಮತ್ತು ಪರಿಣಾಮಕಾರಿತ್ವವನ್ನ ಹೆಚ್ಚಿಸಲು ಇತರ ಕ್ಷಯರೋಗ ವಿರೋಧಿ ಔಷಧಿಗಳೊಂದಿಗೆ ಬಳಸಲಾಗುತ್ತದೆ. ನೆಕ್ಸ್ಟ್, ರಾಮ್ಸರ್ ತಾಣಗಳು ಇವಾಗ ಏಕೆ ಸುದ್ದಿಯಲ್ಲಿವೆ? ಯಾವುದಾದರೂ ಹೊಸ ತಾಣಗಳನ್ನ ರಾಮ್ಸರ್ ಪಟ್ಟಿಗೆ ಸೇರಿಸಲಾಗಿದೆಯೇ? ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಬಿಹಾರದ 2 ಜೋಗು ಪ್ರದೇಶಗಳು ಬಕ್ಸಾರ್ನ ಗೋಕುಲ್ ಜಲಾಶಯ ಮತ್ತು ಪಶ್ಚಿಮ ಚಂಪಾರಣ್ಯ ಉದಯ್ಪುರ್ ಜಿಲ್ ರಾಮ್ಸರ್ ಟ್ಯಾಗ್ ಅನ್ನ ಪಡೆದುಕೊಂಡಿವೆ. ಆದ್ದರಿಂದ ರಾಮ್ಸರ್ ತಾಣಗಳು ಸುದ್ದಿಯಲ್ಲಿವೆ. ಇವಾಗ ರಾಮ್ಸರ್ ತಾಣದ ಪಟ್ಟಿಯನ್ನ ಸೇರಿಕೊಂಡಿರುವಂತಹ ಗೋಕುಲ್ ಜಲಾಶಯ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇದು ಬಿಹಾರದ ಬಕ್ಸಾರ್ನಲ್ಲಿದೆ. ಗಂಗಾ ನದಿಯ ದಕ್ಷಿಣ ತುದಿಯಲ್ಲಿರುವ ಒಂದು ಆಕ್ಸ್ಬೋ ಸರೋವರವಾಗಿದೆ. ಗಂಗಾ ನದಿಯ ಪ್ರವಾಹದ ಕಂಪನಗಳು ಜೌಗು ಪ್ರದೇಶದ ಭೂಬಳಕೆ ಮತ್ತು ಭೂ ಹೊದಿಕೆಯ ಮೇಲೆ ಪ್ರಭಾವ ಬೀರುತ್ತವೆ. ಶುಷ್ಕ ತಿಂಗಳುಗಳಲ್ಲಿ ಜೌಗು ಪ್ರದೇಶಗಳು ಮತ್ತು ಕೃಷಿ ಪ್ರದೇಶಗಳನ್ನ ಒಡ್ಡುತ್ತವೆ. ಮಳೆಗಾಲದ ನಂತರ ಪ್ರವಾಹ ಹೆಚ್ಚಾಗುತ್ತದೆ. ಇದು ಪ್ರವಾಹದ ಸಂದರ್ಭಗಳಲ್ಲಿ ಹತ್ತಿರದ ಹಳ್ಳಿಗಳಿಗೆ ಬಫರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಒಟ್ಟಾರೆಯಾಗಿ ಈ ಸ್ಥಳ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 50ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ಕಂಡುಬರುತ್ತವೆ. ಮಾನ್ಸೂನ್ ಪೂರ್ವದಲ್ಲಿ ತೆರೆದ ಜೌಗು ಪ್ರದೇಶ ಮತ್ತು ಪೊದೆಗಳು ಆಹಾರ ಮತ್ತು ಸಂತಾನೋತ್ಪತ್ತಿ ಆವಾಸ ಸ್ಥಾನಗಳನ್ನು ಇದು ಒದಗಿಸುತ್ತದೆ. ಸ್ಥಳೀಯ ಸಮುದಾಯಗಳು ಮೀನುಗಾರಿಕೆ, ಕೃಷಿ ಮತ್ತು ನೀರಾವರಿ ಜೌಗು ಪ್ರದೇಶಗಳನ್ನ ಅವಲಂಬಿಸಿವೆ. ಇದು ಗೋಕುಲ್ ಸರೋವರದ ಬಗ್ಗೆ ಮಾಹಿತಿ. ಇನ್ನೊಂದು ಉದಯ್ಪುರ್ ಜಿಲ್, ಇದು ಬಿಹಾರದ ಪಶ್ಚಿಮ ಚಂಪಾರಣ್ಯದಲ್ಲಿದೆ. ಇದು ಕೂಡ ರಾಮ್ಸರ್ ತಾಣದ ಪಟ್ಟಿಯನ್ನ ಸೇರಿಕೊಂಡಿದೆ. ಇದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇದು ಕೂಡ ಒಂದು ಆಕ್ಸ್ಬೋ ಸರೋವರವಾಗಿದ್ದು ಉತ್ತರ ಮತ್ತು ಪಶ್ಚಿಮಕ್ಕೆ ಉದಯ್ಪುರ್ ವನ್ಯಜೀವಿ ಅಭಯಾರಣ್ಯದ ದಟ್ಟವಾದ ಕಾಡಿನಿಂದ ಸುತ್ತುವರಿದಿದೆ. ಭಾರತಕ್ಕೆ ಸ್ಥಳೀಯವಾಗಿರುವ ದೀರ್ಘಕಾಲಿಕ ಮೂಲಿಕೆಯಾದ ಅಲಿಕಾರ್ಪಸ್ ರಾಕ್ಸ್ ಬರ್ಗಿಯಾನಸ್ ಸೇರಿದಂತೆ 280ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು ಜೌಗು ಪ್ರದೇಶದಲ್ಲಿ ಕಂಡುಬರುತ್ತವೆ. ಈ ಜೌಗು ಪ್ರದೇಶವು ಸುಮಾರು 35 ವಲಸೆ ಹಕ್ಕಿ ಪ್ರಭೇದಗಳಿಗೆ ಚಳಿಗಾಲದ ಪ್ರಮುಖ ಆಶ್ರಯ ತಾಣವಾಗಿದೆ. ಇದರಲ್ಲಿ ದುರ್ಬಲವಾದ ಸಾಮಾನ್ಯ ಪೋಚರ್ಡ್ ಕೂಡ ಸೇರಿದೆ. ಜೌಗು ಪ್ರದೇಶವು ಅಕ್ರಮ ಮೀನುಗಾರಿಕೆ, ತೀವ್ರ ಕೃಷಿಯಿಂದ, ವಿಶೇಷವಾಗಿ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಬಳಕೆಯಿಂದ ಬೆದರಿಕೆಗಳನ್ನು ಎದುರಿಸುತ್ತಿದೆ. ಭಾರತದ ಅತಿದೊಡ್ಡ ರಾಮ್ಸರ್ ತಾಣ ಸುಂದರ್ಬನ್ಸ್ ಜೌಗು ಪ್ರದೇಶವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ರಾಜ್ಯ ತಮಿಳುನಾಡು ಆಗಿದೆ. ಅದೇ ರೀತಿ ಕರ್ನಾಟಕದಿಂದ ರಾಮ್ಸರ್ ತಾಣದ ಪಟ್ಟಿಗೆ ಸೇರಿಕೊಂಡಿರುವ ತಾಣಗಳು ಯಾವುವು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೆಕ್ಸ್ಟ್, ಅಂಡಮಾನ್ ಸಮುದ್ರ. ಅಂಡಮಾನ್ ಸಮುದ್ರದಲ್ಲಿ
ನೈಸರ್ಗಿಕ ಅನಿಲ ಇದೆ ಎಂಬುದು ಪತ್ತೆಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವರು ಇತ್ತೀಚೆಗೆ ಘೋಷಿಸಿದ್ದಾರೆ. ಆದ್ದರಿಂದ ಅಂಡಮಾನ್ ಸಮುದ್ರ ಸುದ್ದಿಯಲ್ಲಿದೆ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅಂಡಮಾನ್ ಸಮುದ್ರ ಇದು ಈಶಾನ್ಯ ಹಿಂದೂ ಮಹಾಸಾಗರದಲ್ಲಿರುವ ಅರೆ ಆವೃತವಾದ ಅಂಚಿನ ಸಮುದ್ರವಾಗಿದೆ. ಇದು ಭಾರತದ ಪೂರ್ವ ಕರಾವಳಿ ಮತ್ತು ಮಲಯ ಪರ್ಯಾಯ ದ್ವೀಪದ ನಡುವೆ ಇದೆ. ಉತ್ತರಕ್ಕೆ ಮಯನ್ಮಾರ್ ಮತ್ತು ದಕ್ಷಿಣಕ್ಕೆ ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪಗಳನ್ನ ಹೊಂದಿದೆ. ಈ ಸಮುದ್ರವು ಸರಿಸುಮಾರು 3,07,994 ಚದರ್ ಮೈಲುಗಳಷ್ಟು ವಿಸ್ತೀರ್ಣವನ್ನ ಹೊಂದಿದೆ. ಇದು ಟೆಕ್ಟಾನಿಕಲ್ ಆಗಿ ಸಕ್ರಿಯವಾಗಿರುವ ಪ್ಲೇಟ್ ಗಡಿಯನ್ನ ಹೊಂದಿರುವ ಸಂಕೀರ್ಣ ಭೂವೈಜ್ಞಾನಿಕ ಪ್ರದೇಶವಾಗಿದೆ. ಇದು ದೊಡ್ಡ ಸುಂದಾ ಫಲಕದ ಭಾಗವಾಗಿದ್ದು, ವಾಯವ್ಯಕ್ಕೆ ಭಾರತೀಯ ಫಲಕ ಮತ್ತು ಆಗ್ನೇಯಕ್ಕೆ ಆಸ್ಟ್ರೇಲಿಯನ್ ಫಲಕದ ಗಡಿಯನ್ನ ಹೊಂದಿದೆ. ಭೂರಚನಾ ಚಟುವಟಿಕೆಯು ಈ ಪ್ರದೇಶದಲ್ಲಿ ಹಲವಾರು ಭೂಕಂಪಗಳು ಮತ್ತು ಜ್ವಾಲಾಮುಖಿ ಸ್ಫೋಟಗಳಿಗೆ ಕಾರಣವಾಗಿದೆ. ಇದರಿಂದಾಗಿ ಅಂಡಮಾನ್ ಸಮುದ್ರವು ಭೂಕಂಪನಶೀಲವಾಗಿ ಸಕ್ರಿಯವಾಗಿದೆ. ಇದು ವ್ಯಾಪಕವಾದ ಹವಳ ದಿಬ್ಬದ ವ್ಯವಸ್ಥೆಗಳು, ಸಮುದ್ರ ಹುಲ್ಲುಗಾವಲುಗಳು, ಮ್ಯಾಂಗ್ರೋವ್ ಕಾಡುಗಳಿಗೆ ನೆಲೆಯಾಗಿದೆ. ಇದು ಹಲವಾರು ಸಮುದ್ರ ಜೀವಿಗಳಿಗೆ ನಿರ್ಣಾಯಕ ಆವಾಸ ಸ್ಥಾನಗಳನ್ನ ಒದಗಿಸಿದೆ. ವೇಲ್ ಶಾರ್ಕ್, ಡೆವಿಲ್, ಮಾಂಟರೈ, ಡುಗಾಂಗ್, ಇರಾವಡ್ಡಿ ಡಾಲ್ಫಿನ್ ನಂತಹ ಹಲವಾರು ಡಾಲ್ಫಿನ್ ಪ್ರಭೇದಗಳು ಮತ್ತು 4 ಜಾತಿಯ ಸಮುದ್ರ ಆಮೆಗಳು ಹೀಗೆ ಅನೇಕ ಅಳಿವಿನಂಚಿನಲ್ಲಿರುವ ಪ್ರಾಣಿ ಪ್ರಭೇದಗಳನ್ನ ಹೊಂದಿದೆ. ಈ ಡುಗಾಂಗ್ ಅನ್ನೋ ಪ್ರಾಣಿಯ ಬಗ್ಗೆ ನಾನು ಹಿಂದಿನ ತರಗತಿಯಲ್ಲಿ ಮಾಹಿತಿಯನ್ನ ನೀಡಿದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ಆ ವಿಡಿಯೋಗಳನ್ನ ವೀಕ್ಷಿಸಿ ಮಾಹಿತಿಯನ್ನ ಪಡೆದುಕೊಳ್ಳಿ. ಇದು ವಲಸೆ ಹಕ್ಕಿಗಳಿಗೆ ಒಂದು ಪ್ರಮುಖ ತಾಣವಾಗಿದೆ. ಯಾವುದು? ಅಂಡಮಾನ್ ಸಮುದ್ರ. ಅಂಡಮಾನ್ ಸಮುದ್ರದ ಹವಾಮಾನವು ಉಷ್ಣವಲಯದ್ದಾಗಿದೆ. ಹೊಸದಾದ ಮಾಹಿತಿಯನ್ನ ತಿಳಿದುಕೊಂಡಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿಯು ಉಪಯುಕ್ತವೆನಿಸಿದರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ನಮ್ಮ ತರಗತಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.